ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ದೇವ, ಇನ್ನು ವಾಕ್ಯವನ್ನು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದಿಕೊಂಡು ಇವತ್ತಿನ ಸಂದೇಶದ ಮುಖಾಂತರವಾಗಿ, ಸಂದೇಶದ ಮೂಲಕವಾಗಿ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೆ, ಈ ವಾಕ್ಯಗಳು ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಒಂದು ಸಂತ ವಿಷಯಕ್ಕೆ ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೆರೆಮೀಯನ ಪ್ರವಾದನೆ ಪುಸ್ತಕ 29ನೇ ಅಧ್ಯಾಯದಲ್ಲಿ 11ರಿಂದ 13ನೇ ವಾಕ್ಯ ತನಕ. ಜೆರೆಮಿಯಾ ಚಾಪ್ಟರ್ 29 ವರ್ಸ್ 11 to 13 ವರ್ಸ್. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಐತದ ಯೋಚನೆಗಳಲ್ಲ, ಈತದ ಯೋಚನೆಗಳೇ. ನೀವು ನನಗೆ ಮೊರೆ ಹಿಡಿಯುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಇದು ದೇವರ ಆತ್ಮನು ಈ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರಿಗೆ ದೇವರ ತಾನೆ ದೇವರು ಈ ಹೊಸ ವರ್ಷ ಹತ್ತಿರವಾಗಿ ಉಂಟು. ದೇವರು ನಿಮ್ಮ ಜೊತೆಯಲ್ಲಿ ಒಳ್ಳೆಯ ಆಲೋಚನೆಯನ್ನು, ಒಳ್ಳೆಯ ಭವಿಷ್ಯವನ್ನು ದೇವರು ಇಟ್ಟಿದ್ದಾನೆ ಎಂದು ನಂಬುವುದು ಅತಿ ಅಗತ್ಯ. ಮತ್ತು ಇಲ್ಲಿ ಹೇಳ್ತದೆ, ಆ ಒಳ್ಳೆಯ ಆಲೋಚನೆ, ಒಳ್ಳೆಯ ಉದ್ದೇಶ ಅಥವಾ ಒಳ್ಳೆಯ ಭವಿಷ್ಯ ಬೇಕಾದರೆ ಇಲ್ಲಿ ಹೇಳಬಹುದು, ನೀವು ದೇವರಿಗೆ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲದೆ ಆತನ ಮನಪೂರ್ವಕ ಹುಡುಕುವಾಗ ಆತ ನಿಮಗೆ ಸಿಗುತ್ತಾನೆ ಮತ್ತು ನಿಮಗೆ ಒಳ್ಳೆಯ ಭವಿಷ್ಯ ಕೊಡುತ್ತಾನೆ ಎಂಬುದೇ ಇದು ಅರ್ಥವಾಗಿದೆ. ಅದು ಇವತ್ತು ನಿಮ್ಮ ಜೀವಿತದಲ್ಲಿ ಈ ಬರೋ ಹೊಸ ವರ್ಷದಲ್ಲಿ ನೀವು ಆಶೀರ್ವಾದವನ್ನು, ಒಳ್ಳೆಯ ಭವಿಷ್ಯವನ್ನು ಹೊಂದಿಕೊಳ್ಳಬೇಕಾದರೆ ನೀವು ಕೆಲವು ಸಂಗತಿಯನ್ನು ಮಾಡಬೇಕು. ಅದು ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಹುಡುಕಬೇಕು ಎಂಬುದಾಗಿ ಕೆಲವು ಸಂಗತಿ ನಾವು ನೋಡುತ್ತೇವೆ. ಮೊದಲನೇ ಸಂಗತಿಯಾಗಿದೆ ದಿನಾಲು ಪ್ರಾರ್ಥನೆ ಮಾಡುವವರು ಆಗಬೇಕು. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದಿದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ. ನೀವು ಬೇಡಿದ ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಇಲ್ಲಿ ಯಾಕೊಬ್ಬ ಅತಿ ಸ್ಪಷ್ಟತನೇ, ನಿಮಗೆ ಮನಸ್ಸಲ್ಲಿ ಎಲ್ಲ ಯುದ್ಧ, ನಿಮ್ಮ ಕುಟುಂಬ ಎಲ್ಲ ಯುದ್ಧ, ಸಮಸ್ಯೆ, ಬಡತನ, ಸಾಲದಿಂದ ಬಿಡುಗಡೆ ಆಗಿಕೊಂಡು ಒಳ್ಳೆಯ ಭವಿಷ್ಯ, ಆಶೀರ್ವಾದ, ಅಭಿವೃದ್ಧಿ ಬೇಕಾದರೆ ಇಲ್ಲಿ ಯಾಕೊಬ್ಬರನ್ನು ಬೇಡಿಕೊಳ್ಳಬೇಕು. ದಿನಾಲು ನೀವು ನಿಮಗೆ ಒಳ್ಳೆಯ ಭವಿಷ್ಯ ಬೇಕಾ? ದಿನಾಲು ಮುಂಜಾನೆ ಜಾವದೆ ಪ್ರಾರ್ಥನೆ ಮಾಡುವಾಗ ಧರ್ಮೋಪದೇಶಕಾಂಡ ಪುಸ್ತಕ 28ನೇ ಅಧ್ಯಾಯದಲ್ಲಿ ಇರುವ 1ರಿಂದ 14 ವಾಕ್ಯಗಳು ಓದಿಕೊಂಡು ದೇವರ ಪ್ರಾರ್ಥನೆ, ದೇವ ಈ ವಾಕ್ಯದ ಪ್ರಕಾರ ನನಗೆ ನೀನು ವಾಗ್ದಾನ ಆಶೀರ್ವಾದ ನನಗೆ ಬೇಕು ದೇವ ಎಂದು ಪ್ರಾರ್ಥನೆ ಮಾಡಿ. ಅಷ್ಟೇ ಅಲ್ಲದೆ ಅಲ್ಲಿ ಕಂಡೀಷನ್ಟು ದೇವರ ವಾಕ್ಯ ದೇವರ ಮೇಲೆ, ದೇವ ನನಗೆ ಆ ವಿಧೇಯತೆ ಹೃದಯವನ್ನು ಕೊಡು, ದೇವ ವಿಧೇಯತೆಯ ಮನಸ್ಸು ಕೊಡು, ವಿಧೇಯ ಆತ್ಮ ಕೊಡು ಮತ್ತು ಈ ಎಲ್ಲ ಆಶೀರ್ವಾದ ಕೊಡು ಎಂದು ಕೇಳುವುದರೆ 100% ದಿನಾಲು ಆ ವಾಗ್ದಾನ ಇಟ್ಟುಕೊಂಡು ಪ್ರಾರ್ಥನೆ ಮಾಡುವುದರೆ ನೀವು ಪ್ರಾರ್ಥನೆ ಮಾಡಿದ ಹಾಗೆ ದೇವರು ನಿಮಗೆ ಒಳ್ಳೆಯ ಭವಿಷ್ಯವನ್ನು, ಒಳ್ಳೆಯ ಆಶೀರ್ವಾದವನ್ನು ದೇವರು ಕೊಡುವನಾಗಿದ್ದಾರೆ. ಅದನ್ನು ಪ್ರಾರ್ಥನೆ ಕಡಿಮೆ ಮಾಡುತ್ತಾರೆ. ಪ್ರಾರ್ಥನೆಯಲ್ಲಿ ಮಾಡುವಾಗ ಅದು ನಿರ್ದಿಷ್ಟವಾಗಿದೆ. ಪ್ರಾರ್ಥನೆ ಮಾಡುವ ದುರಾಭಿಪ್ರಾಯ ಇಟ್ಟು ಪ್ರಾರ್ಥನೆ ಮಾಡೋದು ದೇವರ ವಾಗ್ದಾನ ಇಟ್ಟುಕೊಂಡು, ದೇವರ ಚಿತ್ತವಾಗಿದೆ ದೇವರು ನಿಮ್ಮನ್ನು ಆಶ್ರಯ ಮಾಡಲಿಕ್ಕೆ ದೇವರು ಬಯಸ್ತಾನೆ. ದೇವರ ಚಿತ್ತವಾಗಿದೆ ಎಲ್ಲರಿಗಿಂತ ನೀವು ಮೇಲಿನವರಾಗಬೇಕು. ದೇವರ ಚಿತ್ತವಾಗಿದೆ ನೀವು ಅನೇಕರ ಸಾಲ ಕೊಡೋರಾಗಬೇಕು, ಸಾಲ ತೆಗೆದುಕೊಳ್ಳಬಾರದು. ಹಾಗಾದರೆ ಈ ಒಳ್ಳೆಯ ಆಶೀರ್ವಾದ ಬೇಕಾ ಪ್ರೇರೆ, ಒಳ್ಳೆಯ ಭವಿಷ್ಯ ಬೇಕಾ? ಒಂದೇ ಕಂಡೀಷನ್, ದಿನಾಲು ಎಡೆಬಿಡದೆ ವಾಗ್ದಾನಗಳನ್ನು ಇಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ನೀವು ಕಲಿತುಕೊಳ್ಳಬೇಕು. ಮತ್ತು ಕಡಿಮೆ ಪ್ರಾರ್ಥನೆ ಹೋರಾಟ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕು. ಅದು ದಿನಾಲು ಬೇಸರಗಳಿದೆ, ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಡೆಫಿನೆಟ್ ದೇವರು ನಿಮ್ಮ ಜೊತೆ ಎಲ್ಲ ಕಷ್ಟದಿಂದ, ಶಾಪದಿಂದ ಬಿಡುಗಡೆ ನೀವು ವಾಗ್ದಾನ ಅರಿಕೆ ಮಾಡಿದ ಹಾಗೆ ಆಶೀರ್ವಾದ ದೇವರು ಎಲ್ಲ ಕ್ಷೇತ್ರದಲ್ಲಿ ಕೊಡುವ. ಯಾಕಂದರೆ 28
1:14 ವಾಕ್ಯದ ಎಲ್ಲ ಆಶೀರ್ವಾದಗಳು ಅದರಲ್ಲಿ ಬರಬೇಡಿ, ಪ್ರತಿಯೊಂದು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಿ ಪ್ರಿಯರೇ. 42ನೇ ವಾಕ್ಯದ ನಾನು ಓದುತ್ತೇನೆ. ಅಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಏಲಿಯನು ಕರ್ಮೆಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟನು. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸೇವಕನು ಹೋಗಿ ನೋಡಿ ಬಂದು ಏನೂ ತೋರುವುದಿಲ್ಲ ಎಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳುಹಿಸಿದನು. 7ನೇ ಸಾರಿ ಸೇವಕನು ಅಂಗೆಷ್ಟು ಚಿಕ್ಕದಾದ ಮೋಡವು ಸಮುದ್ರ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಆಗ ಎಲಿಯನು ಅವನಿಗೆ, ನೀನು ಹೋಗಿ ಅಹಾಬನಿಗೆ, ಬೇಗನೆ ರಥವನ್ನು ಹೂಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನು ಇಳಿದು ಹೋಗು ಎಂದು ಹೇಳು ಅಂದನು. ತುಸು ಹೊತ್ತಿನಲ್ಲಿಯೇ ಆಕಾಶವು ದೊಡ್ಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆ ಪ್ರಾರಂಭವಾಯಿತು. ಅಹಾಬನು ರಥದಲ್ಲಿ ಕೂತುಕೊಂಡು ಈಜಲಿಗೆ ಹೋದನು. ನೋಡುತ್ತೀರಿ, ಎಲಿಯನು ಪ್ರಿಯರೇ ಅಹಾಬನಿಗೆ ಹೇಳ್ತಾನೆ, ಹೋಗಿ ನೀನು ಮಳೆ ಬರ್ತದೆ ಎಂದು ನೋಡಿದೆ. ಮತ್ತು ಎಲಿಯನು ನಿರಂತರವಾಗಿ ಹೋರಾಟದೊಡನೆ ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಪ್ರಿಯ ಅಲ್ಲಿ 7 ಸಾಲಿನ ಅರ್ಥ ಖಾಲಿ 7 ದಿನ ಉಪವಾಸ ಮಾಡೋದು ಅರ್ಥ ಅಲ್ಲ. ಉತ್ತರ ಬರೋ ತನಕ ಎಲಿಯನು ಏನು ಮಾಡ್ತಾನೆ, ದೇವ ನೀನು ವಾಗ್ದಾನ ಮಾಡಿದ ಮಳೆಯಿಂದ ಆ ಸಮಯದಲ್ಲಿ ಅವರಿಗೆ ಸ್ವಾಭಾವಿಕವಾದ ಮಳೆ ಬರಬೇಕದು. ಇವತ್ತು ನಿಮಗೆ ಆಶೀರ್ವಾದ ಮಳೆ ಬೇಕಾ ಅಥವಾ ನಿಮಗೆ ಪವಿತ್ರಾತ್ಮ ಮಳೆ ಬೇಕಾ? ಏನು ನಿಮಗೆ ಆ ಆಶೀರ್ವಾದದ ವಾಗ್ದಾನವನ್ನು ತೆಗೆದುಕೊಂಡು ಏಲಿಯನಿಗೆ ಉತ್ತರ ಬರೋ ತನಕ ಬೇಸರಗೊಳ್ಳದೆ ಅತಿ ಆಸಕ್ತಿಯಿಂದ ಇನ್ನೂ ಆಳವಾಗಿ ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದರೆ, ನೀವು ಪ್ರಾರ್ಥನೆ ಮಾಡಿದ ಹಾಗೆ ದೇವರು ಪರಲೋಕದ ಭಾಗಗಳನ್ನು ತೆರೆಯುತ್ತಾನೆ. ನೀವು ಏನು ಬೀಳುತ್ತೀರೋ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೀಳುವುದಕ್ಕಿಂತಲೂ ಯೋಚಿಸಕ್ಕಿಂತಲೂ ಅತ್ಯಧಿಕವಾದುದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತಲಾಂತರಕ್ಕೂ ಯುಗಯುಗಾಂತರೂ ಸ್ತೋತ್ರ, ಆಮೇನ್. ಈ ಎಲಿಯನಿಗೆ ಅತಿ ಆಸಕ್ತಿಯಿಂದ ಬೇಸರಗೊಳ್ಳದೆ ಹೋರಾಟದೊಡನೆ ಇನ್ನೂ ಆಳವಾಗಿ ಪ್ರಾರ್ಥನೆ ಮಾಡುವಾಗ ನೀವು ಏನು ಬೀಳಿದ್ರು ಅದಕ್ಕೆ ಜಾಸ್ತಿ ನಿಮಗೆ ಆಶೀರ್ವಾದವನ್ನು, ಅದ್ಭುತವನ್ನು, ಒಳ್ಳೆಯ ಭವಿಷ್ಯವನ್ನು ಎಲ್ಲದೇ ಸಂಬಳವನ್ನು ಕೊಡುವನಾಗಿದೆ. ಹಾಗೆ ದೇವರ ಆತ್ಮ ಹೇಳ್ತಾನೆ, ನೀವು ಬರೋ ವರ್ಷಕ್ಕೋಸ್ಕರ ನಾನಾ ರೀತಿಯ ನ್ಯೂಸ್ ಕೇಳಿಕೊಂಡು ಭಯಪಡಬೇಡ್ರಿ. ಲೋಕದಲ್ಲಿ ಅನೇಕ ದುರ್ಘಟನೆ ಬರಬಹುದು, ಲೋಕದ ಕಷ್ಟಗಳು. ಆದರೆ ನಿಮಗೆ ಪ್ರಿಯರೇ ದೇವರು ಒಳ್ಳೆಯ ಆಶೀರ್ವಾದ ಕೊಡಬೇಕು, ಒಳ್ಳೆಯ ಭವಿಷ್ಯ ಕೊಡಬೇಕು, ಕೆಲಸದಿಂದ ಒಳ್ಳೆಯ ಕೆಲಸ ದೇವರು ಕೊಡಬೇಕು, ಜೀವನ ಸಂಗತಿ ಹುಡುಕುವವರಿಗೆ ಸರಿ ಬೀರೋ ಜೀವನ ಸಂಗತಿ ಕೊಡಬೇಕು, ಸಾಲದೇ ಬಿಡಿ ಇದೆಲ್ಲ ದೇವರ ಕೊಡಬೇಕಾದ್ರೆ ಇವತ್ತಿನಿಂದ ಪ್ರಿಯರೇ ಏಲಿನ ಹಾಗೆ ವಾಗ್ದಾನ ತೆಗೆದುಕೊಂಡು ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿರಿ. ಉತ್ತರ ಬರೋದನ್ನ ಪ್ರಾರ್ಥನೆ ಆಗ ನಿಮಗೆ ದೇವರು ಒಳ್ಳೆಯ ಭವಿಷ್ಯ ಕೊಡುತ್ತಾನೆ ಎಂಬುದೇ ನಾವು ಇಲ್ಲಿ ನೋಡುವವರು ಆಗಿದ್ದೇವೆ. ಇದಾಗಿದೆ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡೋದು, ಹುಡುಕುವುದು. ಆಗ ದೇವರು ಏಲಿಯನಿಗೆ ಮಳೆ ಕೊಟ್ಟ ನಿಮ್ಮನ್ನ ಅಲ್ಲಿ ನೋಡುತ್ತೇವೆ ಪ್ರಿಯರೇ. ಅದೇ ವಾಕ್ಯವನ್ನು ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16, 17, 18 ವಾಕ್ಯದಲ್ಲಿ ಯಾಕೋಬನು ಹೀಗೆ ಹೇಳ್ತಾನೆ, ಅತಿ ಆಸಕ್ತಿಯುಳ್ಳ ನೀತಿವಂತನ ಅತಿ ಆಸಕ್ತಿಯುಳ್ಳ ವಿಜ್ಞಾನ ಬಹು ಬಲವಾಗಿದೆ. ಅಲ್ಲಿ ಯಾಕೋಬ ಹೇಳ್ತಾನೆ, ನೀತಿವಂತನ ಅತಿ ಆಸಕ್ತಿಯುಳ್ಳ ವಿಜ್ಞಾನ ಬಹು ಬಲವಾಗಿದೆ. ಮತ್ತು ಆತನು ಇಲ್ಲಿ 15ನೇ ವಾಕ್ಯದಲ್ಲಿ ಹೇಳ್ತಾನೆ, ಏಲಿಯನು ನಮ್ಮಂಥ ಸ್ವಭಾವನಾಗಿದ್ದನು. ಅವನು ಮಳೆ ಬಾರಬಾರದೆಂದು 3.5 ವರ್ಷ ಮಳೆ ಬರಲಿಲ್ಲ. ಮಳೆ ಬರಬೇಕು ಪ್ರಾರ್ಥನೆ ಮಾಡಿ. ಹಾಗಾದರೆ ಬರೀ ನಿಮ್ಮ ಪ್ರಾರ್ಥನೆಯಲ್ಲಿ ಅಷ್ಟೇ ಬಲ ಉಂಟು. ನಿಮಗೆ ಆಶೀರ್ವಾದ ಬರ ಮಾಡಲಿಕ್ಕೆ ಪ್ರಾರ್ಥನೆ ಮಾಡುವ ಆಶೀರ್ವಾದ ಬಂದೇ ಬರುತ್ತದೆ. ಹಾಗಾಗಿ ಏಲಿಯನ್ ಹಾಗೆ ಅತಿ ಆಸಕ್ತಿಯಿಂದ ಹೋರಾಟದೊಡನೆ ಪ್ರಾರ್ಥನೆ ಮಾಡಿದರೆ ನಿಮಗೆ ದೇವರು ನಿಶ್ಚಯವಾಗಿ ನಿಮಗೆ ಹೊಸ ಅಭಿಷೇಕ, ಹೊಸ ಆಶೀರ್ವಾದ ಭವಿಷ್ಯ ಕೊಡುವನಾಗಿದ್ದಾನೆ ಪ್ರಿಯರೇ. ದೇವರು ನಿಮಗೆ ಮಾತನಾಡುವ ಸ್ವರವನ್ನು ಕೇಳುವ ತನಕ ವಾಕ್ಯ ಓದಬೇಕು. ದೇವರು ಏನು ಮಾತನಾಡ್ತಾನೋ ಆ ವಾಕ್ಯ ವಿಧೇಯರಾಗಬೇಕು. ಆವಾಗ ಮಾತ್ರ ನಿಮಗೆ ದೇವರ ಕಟಾಕ್ಷ, ದೇವರ ಕರುಣೆ, ಆಶೀರ್ವಾದ ನಿಮಗೆ ಸಿಗ್ತದೆ ಎಂಬುದಾಗಿ ಇಲ್ಲಿ ಸೊಲೊಮನ್ ಹೇಳುತ್ತಾನೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ ಹೊಸ ಒಡಂಬಡಿಕೆಯಲ್ಲಿ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗಿರುವುದರಿಂದ ಏನೂ ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಇಲ್ಲಿ ಹೇಳ್ತಾನೆ, ಮತ್ತು ಇನ್ನು ದೇವರ ವಾಕ್ಯ ಓದಿದಾಗೆ ಆ ವಾಕ್ಯದಲ್ಲಿ ಇರುವ ಆಜ್ಞೆಗಳನ್ನು ಕೈಕೊಂಡು ನಡೆಯುವರಾಗಬೇಕು. ಅದೇ ಆಗಿದೆ ಮನಪೂರ್ವಕ ಹುಡುಕುವುದು. ಅಂದರೆ ದೇವರ ವಾಕ್ಯ ಓದುವುದು ಮಾತ್ರ ಅಲ್ಲ, ವಾಕ್ಯ ಓದುವಾಗ ಆಜ್ಞೆಗಳ ಮೇಲೆ ಗಮನ ಇಡಬೇಕು. ಆ ಪ್ರತಿ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಮತ್ತು ದೇವರ ಎಣಿಕೆಯಲ್ಲಿ ಮೆಚ್ಚ ನಿಮ್ಮ ಕಾರ್ಯಗಳು, ಬಿಸ್ನೆಸ್ಗಳು, ಸೇವೆಲ್ಲ ಮೆಚ್ಚಿ ಕಾರ್ಯ ಮಾಡಿದ್ರೆ ಏನು ಬಿಡುತ್ತೀರೋ ಆ ಎಲ್ಲವನ್ನು ಹೊಂದುತ್ತೀರಿ ಎಂಬುದಾಗಿ
ಯೋಹನನು ಸಹ ಅಲ್ಲಿ ಹೇಳುತ್ತಾನೆ ಪ್ರಿಯರೇ. ಈಗ ಮೂರನೇ ಸಂಗತಿ ನೋಡ್ತೇವೆ, ಮನಪೂರ್ವಕವಾಗಿ ಪಾಪಕ್ಕೆ ಪಶ್ಚಾತ್ತಾಪ ಪಡುವವರು ಆಗಬೇಕು. ಧರ್ಮೋಪದೇಶಕರ ಪುಸ್ತಕ 4ನೇ ಅಧ್ಯಾಯದಲ್ಲಿ 29-31 ವಾಕ್ಯ. ಅಲ್ಲಿಂದನಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತ ನಿಮಗೆ ಸಿಕ್ಕುವನು. ಇಲ್ಲಿ ಹುಡುಕಿದಂಥ ಇಲ್ಲಿ ಇಸ್ರಾಯೇಲ್ ಜನರು ದೇವರು ಮೋಶೆಯ ಮುಖಾಂತರ 10 ಆಜ್ಞೆ ಕೊಟ್ಟನು. ಆ 10 ಆಜ್ಞೆಯಲ್ಲಿ ವಿಗ್ರಹ ಆರಾಧನೆ ಮಾಡಬಾರದೆಂಬ ಆಜ್ಞೆಗೆ ಈ ಅವಿಧರಾಗಿ ವಿಗ್ರಹ ಆರಾಧನೆ ಮಾಡಿದರು. ವಿಗ್ರಹ ಆರಾಧನೆ ಮಾಡಿದ ನಿಮಿತ್ತ ಅವರಿಗೆ ಕಷ್ಟಗಳು, ರೋಗಗಳು ಬಂತು. ಆಗ ಅವರು ಪ್ರೇರೆ ಸಂಪೂರ್ಣ ಹೃದಯದಿಂದ ಮನಸ್ಸಿಂದ ಪ್ರೇರೆ ದೇವರ ವಾಕ್ಯವನ್ನು ಹುಡುಕಿದರು. ಆಗ ಅವರಿಗೆ ದೇವರು ಸಿಕ್ಕಿದನು ಎಂದರೆ ಅದರ್ಥ ಅವರು ಪಾಪಕ್ಕೆ ಪಶ್ಚಾತ್ತಾಪಟ್ಟರು. ದೇವರನ್ನ ಆಜ್ಞೆ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಕೊಟ್ಟ 10 ಆಜ್ಞೆಗಳಲ್ಲಿ ಒಂದನ್ನು ನೀವು ಮುರಿಯುತ್ತಾರೆ, ದೇವರ ಅಪರಾಧಿಗಳು ಆಗ್ತೀರಿ. ಅದೇ ರೀತಿ ಹೊಸ ನಂಬಿಕೆ ಕೆಲಸ ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8-13 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಕೊಟ್ಟ 10 ಆಜ್ಞೆಗಳನ್ನು ಹೊಸ ಒಡಂಬಡಿಕೆ ದೇವರು ಕೊಟ್ಟಿದ್ದಾನೆ. ಆ 10 ಆಜ್ಞೆ ಇನ್ನೂ ಅನೇಕ ಆಜ್ಞೆ ಕೊಟ್ಟಿದ್ದಾನೆ. ಆ ದೇವರು ಕೊಟ್ಟ ಆಜ್ಞೆಗೆ ಒಂದನ್ನು ನೀವು ಮೀರಿ ನಡೆಯುವುದಾದರೆ ದೇವರಲ್ಲಿ ಅಪರಾಧಿಗಳು ಆಗ್ತೀರಿ. ಒಂದು ಅಪರಾಧಿಗೆ ಶಿಕ್ಷೆ ಬರುತ್ತದೆ, ಶಾಪ ಬರುತ್ತದೆ. ಹಾಗಾದರೆ ಮನಪೂರ್ವಕ ಹುಡುಗುದಂತಂದರೆ ನಿಮಗೆ ಕಷ್ಟ ಬರುವಾಗ, ಕಷ್ಟ ಅಂದರೆ ನಿಮಗೆ ಶಿಕ್ಷೆ ಬರುವುದು ಬಂತಂದರೆ ಗೊತ್ತಾಗಂದರೆ ನಿಮಗೆ ಯಾವ ರೀತಿ ವೇದನೆ, ದುಃಖ, ನೋವುಗಳು, ರೋಗಗಳು ಬರುವುದಾದರೆ ನೀವು ಪರೀಕ್ಷೆ ಮಾಡಬೇಕು. ಇಲ್ಲಿ ಅವರಿಗೆ ಕಷ್ಟ ಬಂದ ಕೂಡಲೇ ಅವರು ಪರೀಕ್ಷೆ ಮಾಡಿದರು, ಅವರು ವಾಕ್ಯ ಹುಡುಕಿದರು. ಆಗ ಅವರಿಗೆ ದೇವ್ರ ಸಿದ್ಧ ದೇವ್ರ ವಾಕ್ಯದ ಮುಖದಲ್ಲಿ ಮಾತನಾಡಿದರು. ಅದಕ್ಕೆ ಮತ್ತೆ ಏನು ಮಾಡಿದ್ರಲ್ಲಿ ಪಶ್ಚಾತ್ತಾಪಟ್ಟರು. 30ನೇ ವಾಕ್ಯ ನೋಡ್ತೇವೆ, ಮೇಲೆ ಇಳಿದ ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮತ್ತೆ ಕಿವಿಗೊಡುವಿರಿ. ಅವ್ರು ಎಂಬುದು ಮನಪೂರ್ವಕವಾಗಿ ಅವರು ದೇವರ ವಾಕ್ಯ ಹುಡುಕುವಾಗ ಅವ್ರಿಗೆ ಸಿಕ್ಕಿತು. ಹೌದು, ನಾವು ದೇವರ ಆಜ್ಞೆ ವಿಗ್ರಹ ಆರಾಧನೆ ಮಾಡಬಾರದು ಎಂಬ ಆಜ್ಞೆ ಅವಿಧರಾಗಿದ್ದೇವೆ. ಅದು ಈ ಕೇಡು, ಈ ಕಷ್ಟ ಅಥವಾ ಈ ರೋಗ ಬಂತೆ ಮತ್ತು ಅವರು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವಾಗ ಪ್ರೇರೆ ಅವರಿಗೆ ದೇವರು ಕರುಣೆ ತೋರಿಸ್ತಾರೆ. ಪಶ್ಚಾತ್ತಾಪ ಬರೀ ನೀವು ಸಾರಿ ಹೇಳೋದು ಮಾತ್ರ ಅಲ್ಲ, ಮತ್ತು ನೀವು ದೇವರ ಒಡಂಬಡಿಕೆ ಮಾಡಿದ್ದೇವೆ ಸಾಯುವವರೆಗೂ ನನ್ನಲ್ಲಿ ನನ್ನ ಮೂಗಿನಲ್ಲಿರುವ ಶ್ವಾಸ ಹೋಗುವವರೆಗೂ ನಾನು ಇನ್ನು ವಿಗ್ರಹ ಆರಾಧನೆ ಮಾಡುವುದಿಲ್ಲ ದೇವ, ನಾನು ಆಜ್ಞೆಯನ್ನು ಕೈಕೊಂಡು ನಡೆಯುತ್ತೇನೆ ಎಂಬುದಾಗಿ ಇದು ಪಶ್ಚಾತ್ತಾಪ ಆಗಿದೆ. ಈ ರೀತಿ ಅವರು ಪಶ್ಚಾತ್ತಾಪ ಪಡುವಾಗ ಪ್ರೇರೆ ದೇವರು ಅವರ ಮಾತು ಕಿವಿಗೊಟ್ಟನು. ಮತ್ತು 30ನೇ ವಾಕ್ಯದಲ್ಲಿ ಇರ್ತದೆ, ನಿಮ್ಮ ದೇವರ ಯೆಹೋವನು ಕನಿಕರ ಉಳ್ಳ ದೇವರಾದ್ದರಿಂದ ಆತ ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ, ತಾನು ನಿಮ್ಮ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ಹಾಗಾದರೆ ಪ್ರಿಯ, ಇವತ್ತು ಅನೇಕರು ನಿಮ್ಮ ಜೊತೆ ಕಷ್ಟಗಳು, ಸಂಕಟಗಳು, ವೇದನೆಗಳು, ರೋಗಗಳು, ಅಪಘಾತಗಳು, ದುರ್ಮನಗಳು, ಸಾಲದ ಬಂದ ಬೀಳ ಕಾರಣ ಹುಡುಕಬೇಕು ಪ್ರಿಯರೇ. ಯಾಕಂದರೆ ದೇವರ ಚಿತ್ತವಲ್ಲ ನೀವು ಅಪಘಾತದಲ್ಲಿ, ದುರ್ಮರಣದಲ್ಲಿ, ವ್ಯಾಧಿಯಲ್ಲಿ ಸಾಯಬೇಕು. ದೇವ್ರ ಚಿತ್ತವಲ್ಲ. ದೇವ್ರ ಚಿತ್ತವಲ್ಲ ನೀವು ಯಾವಾಗಲೂ ಬಡತನದಲ್ಲಿ ಇರಬೇಕು, ಕೊರತೆಯಲ್ಲಿ ಜೀವಿಸಬೇಕು, ಸಾಲದಲ್ಲಿ ದೇವರು ನೀವು ಚಿತ್ತವಲ್ಲ. ದೇವ್ರ ಚಿತ್ತವಾಗಿದೆ ನೀವು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ, ಆತ್ಮಿಕ ಜೀವಿತ ನಾವು ನೋಡ್ತೇವೆ. ಯೋಹನನ ಬರೆದ 3ನೇ ಪತ್ರಿಕೆ, 3rd letter of John ಅಂದರೆ ಯೋಹನನ ಬರೆದ 3ನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಯೋಹನನು ಹೀಗೆ ಪ್ರಾರ್ಥನೆ ಮಾಡ್ತಾನೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರವೇ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ. ಆಗ ದೇವರ ಚಿತ್ತ ಪ್ರೇರೆ ಎಲ್ಲ ವಿಷಯದಲ್ಲಿ, ನಿಮ್ಮ ಕೆಲಸದಲ್ಲಿಯೂ ಬಿಸ್ನೆಸ್ಸಲ್ಲಿಯೂ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು ಮತ್ತು ಸುಕ್ಷೇಮ ಹೊಂದಬೇಕು ದೇವರ ಚಿತ್ತವಾಗಿದೆ. ಅದಕ್ಕೆಲ್ಲಿ ಏನಂತ ಅವನನು ಪ್ರಿಯ ನೀನು ಆತ್ಮೀಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ. ಅದರ್ಥವಾದ ಪ್ರೇರೆ ನೀವು ಪ್ರೇರೆ ನಿಮಗೆ ಕಷ್ಟಗಳು ಬರುವಾಗ, ಶೋಧನೆಗಳು ಬರುವಾಗ, ನೋವುಗಳು ಬರುವಾಗ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದಿ ಹುಡುಕಬೇಕು, ಆಜ್ಞೆಗಳನ್ನು ಹುಡುಕಬೇಕು, ದೇವರ ಹತ್ರ ಬೇಡಬೇಕು. ದೇವ ಯಾವುದೇ ಆಜ್ಞೆ ಪರಿಯುತ್ತೆ. ಹೊಸ ಒಡಂಬಡಿಕೆಯಲ್ಲಿ 10 ಆಜ್ಞೆ ಮಾತ್ರ ಅಲ್ಲ, ಹೊಸ ಒಡಂಬಡಿಕೆ 1000ಕ್ಕಿಂತ ಜಾಸ್ತಿ ಆಜ್ಞೆಗಳು ಕೊಡಲ್ಪಟ್ಟಿವೆ. ಅದಕ್ಕೆ ಮತ್ತೆ ಸುವಾರ್ತೆಯಿಂದ ಪ್ರಕಟಣೆಕರ್ತರಿಂದ ಹುಡುಕಿ ಓದಬೇಕು. ಆಜ್ಞೆಗಳು ಸಿಗುವಾಗ ಇದು ಧ್ಯಾನ ಮಾಡಿ ಪ್ರತಿ ಆಜ್ಞೆಗೆ ವಿಧೇಯರಾಗಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ಕನಿಕರ ತೋರಿಸ್ತಾನೆ. ನೀವೆಲ್ಲ ಬಂದ ಆಪತ್ತಿನಿಂದ, ದುರ್ಘಟನೆಯಿಂದ, ಎಲ್ಲ ಕೆಟ್ಟ ನಕಾರಾತ್ಮಕ ಬಿಡುಗಟ್ಟು ಒಳ್ಳೆಯ ಉದ್ದೇಶ, ಒಳ್ಳೆಯ ಭವಿಷ್ಯ, ಸಮೃದ್ಧಿ ನಿಮಗೆ ಕೊಡುವವನು ಆಗಿದ್ದಾನೆ ಪ್ರೇರೆ. ಯಾಕಂದರೆ ದೇವರೆಂದಿಗೂ ಪ್ರೇರೆ ಕೋಪಿಷ್ಟನಲ್ಲ, ಆತನ ಪ್ರೀತಿ ಸ್ವರೂಪನು, ದಯಾಳು, ಕರುಣಾಮಯನು. ಈ ಸಂದೇಶವನ್ನು ಪ್ರತಿಯೊಬ್ಬರಲ್ಲಿ ದೇವರು ಆತ್ಮ ನಿಮ್ಮಲ್ಲಿ ದೇವರು ಒಳ್ಳೆಯ ಉದ್ದೇಶ ಇಟ್ಟಿದ್ದಾನೆ.
ಎಂದಿಗೂ ಎನಿಸಿಬಿಟ್ಟು ದೇವರು ಬರೀ ದೇವರ ಮಕ್ಕಳಿಗೆ ಗುಡ್ ಲಕ್ ಬ್ಯಾಡ್ ಲಕ್ ಇಲ್ಲ. ದೇವರ ಮಕ್ಕಳೆಲ್ಲ ಗುಡ್ ಲಕ್ಕೇ ಪ್ರೇರೆ. ಎಂದಿಗೂ ದೇವರ ಮಕ್ಕಳಿಗೆ ಬ್ಯಾಡ್ ಲಕ್ ಎಂದಿಗೂ ಹೇಳಬೇಡಿ. ದೇವರ ಮಕ್ಕಳಿಗೆ ಗುಡ್ ಲಕ್ ಇಟ್ಟಿದ್ದಾನೆ, ಎಲ್ಲರಿಗೆ ಆಶೀರ್ವಾದ ಇಟ್ಟಿದ್ದಾನೆ. ಎಂದಿಗೂ ಶಾಪ ದೇವರು ಹಿಡಲಿಲ್ಲ. ದೇವರ ಚಿತ್ತವನ್ನು ದೇವರ ಮಕ್ಕಳು ಶಾಪದಲ್ಲಿ ಬಿಡುವುದು. ದೇವರ ಆಸೆ ದೇವರ ಮಕ್ಕಳು ಆಶೀರ್ವಾದ ಮಕ್ಕಳಾಗಬೇಕು ಎಂಬುದಾಗಿ. ಆಗದೆ ಪ್ರೇರೆ ಒಳ್ಳೆಯ ಭವಿಷ್ಯ ಬೇಕಾ, ಆಶೀರ್ವಾದ ಬೆಳೆಯಬೇಕಾ, ದೇವರ ವಾಕ್ಯನ ಅತಿ ಹೆಚ್ಚಾಗಿ ಓದಬೇಕು ಪ್ರೇರೆ. ವಾಕ್ಯ ಓದುವಾಗ ಹುಡುಕಬೇಕು ಪ್ರೇರೆ ಆಜ್ಞೆಗಳು, ಅದೇ ವಿದ್ಯಾರಬೇಕು ಮತ್ತು ಓಟ ಪ್ರಾರ್ಥನೆ ಮಾಡಿದ್ರೆ ಡೆಫಿನೆಟ್ಲಿ ದೇವರು ನಿಮಗೆ ಒಳ್ಳೆಯ ಭವಿಷ್ಯ ದೇವರು ಕೊಡುವವನು ಆಗಿದ್ದಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. 2ನೇ ಪೂರ್ವಕಾಲ ವೃತ್ತಾಂತ ಕಾಂಡ 7ನೇ ಆದಿಯಲ್ಲಿ 14ನೇ ವಾಕ್ಯ. ನನ್ನ ವಿರುದ್ಧಗೊಂಡು ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆ ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಶ್ರಮಿಸಿ ಅವರ ದೇಶದಲ್ಲಿ ಆರಿಗಳನ್ನು ದಯ ಪಾಲಿಸುವೆನು. ಪ್ರೇರೆ, ಇವತ್ತು ಪ್ರೇರೆ ಆ ಪಶ್ಚಾತ್ತಾಪದ ಹೃದಯ ನಿಮಗೆ ಬರಬೇಕಾದರೆ ಉಪವಾಸ ಮಾಡಿ ಅತಿ ಅಗತ್ಯ ಪ್ರೇರೆ. ಇವತ್ತು ಯೆರೆಮೀಯ 17ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ನೋಡಿದರೆ ಮನುಷ್ಯನ ಹೃದಯವು ವಂಚಕ, ಅದು ಮೋಸ ಮಾಡ್ತದೆ. ಯಾವಾಗ ಒಬ್ಬ ವಿಶ್ವಾಸಿ ಪಾಪ ಮಾಡ್ತಾನೆ ಅವನ ಹೃದಯ ಮೋಸಪಡಿಸ್ತದೆ. ಅದಕ್ಕೆ ಪ್ರೇರೆ ನೀವು ಮೋಸ ಹೋಗಿದ್ದೀರೋ ಎಂಬುದಕ್ಕೆ ಗೊತ್ತಾಗಬೇಕಾದರೆ ನೀವು ಕುಟುಂಬವಾಗಿ ಸಭೆಯಾಗಿ ದೇವರ ಸಭೆಯು ಉಪವಾಸ ಕರೆಯುವಾಗ ನೀವು ಉಪವಾಸದಲ್ಲಿ ಬರಬೇಕು. ಬರುವಾಗ ದೇವರ ಹತ್ರ ಬೇಡಬೇಕು. ಈ ಉಪವಾಸನೆ ಮಾಡುವ ಉದ್ದೇಶ ಯಾಕೆಂದರೆ ದೇವರು ಬೇಡಬೇಕು, ದೇವ ಈ ಉಪವಾಸನೆ ಬಂದಿದ್ದೇನೆ, ನನಗೆ ನೀನು ವಾಗ್ದಾನ ಆಶೀರ್ವಾದ ಬೇಕು ದೇವ, ಒಳ್ಳೆಯ ಭವಿಷ್ಯ ಬೇಕು ದೇವ, ನನ್ನ ಪ್ರಾರ್ಥನೆ ಆಗದೆ ದೇವ, ನನ್ನ ಭವಿಷ್ಯಕ್ಕೆ ನನ್ನ ಪ್ರಾರ್ಥನೆಗೆ ನನ್ನಲ್ಲಿ ಏನಾದರೂ ಪಾಪ ಉಂಟು ದೇವ, ಎಲ್ಲಿ ಅದನ್ನು ಆಜ್ಞೆಗೆ ನನ್ನನ್ನು ಹುಡುಕು ದೇವ, ನನಗೆ ಪಶ್ಚಾತ್ತಾಪ. ಆ ರೀತಿ ನೀವು ಉಪವಾಸಕ್ಕೆ ಬರುವುದಾದರೆ ದೇವರ ಆತ್ಮನು ನಿಮ್ಮಲ್ಲಿ ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿ ಇರುವ ಯಾವುದೇ ಪಾಪ ಉಂಟು ದೇವರಿಗೆ ವಾಕ್ಯದ ಮುಖಾಂತರ ಮಾತನಾಡುವನಾಗಿದ್ದೇನೆ. ಸಭೆಯಾಗಿ ಉಪವಾಸ ಮಾಡುವಾಗ ದೇವರಾತ್ಮ ತನ್ನ ಸೇವಕರ ಮುಖಾಂತರ ಪ್ರವಾದದ ಮುಖಾಂತರ ಮಾತನಾಡುವನಾಗಿದ್ದೇನೆ. ಅಥವಾ ಕನಸು ಆಗ ದೇವರು ಮಾತನಾಡುವಾಗ ಹೌದು ದೇವ ಈ ನನ್ನ ಪಾಪಕ್ಕೆ ನಾನು ಪಶ್ಚಾತ್ತಾಪ ಪಡ್ತೇನೆ, ಈ ಪಾಪ ಬಿಟ್ಟು ಬಿಡ್ತೇನೆ. ಪ್ರೇರಿತ ಅನೇಕರು ಪಾಪಕ್ಕೆ ಪಶ್ಚಾತ್ತಾಪ ಪಡುತ್ತಾರೆ, ಸಾರಿ ಹೇಳ್ತಾರೆ, ಆದರೆ ಅವರು ಬಿಟ್ಟು ಬಿಡೋದಿಲ್ಲ. ಪ್ರೇರೆ ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡೋದು ಮಾತ್ರ ಅಲ್ಲ, ಸಾರಿ ಹೇಳೋದು ಮಾತ್ರ, ಆ ಪಾಪವನ್ನು ಬಿಟ್ಟೇ ಬಿಡಬೇಕು. ಆವಾಗ ಪ್ರೇರೆ ದೇವರು ಪರಲೋಕದ ಪ್ರಾರ್ಥನೆ ಕೇಳಿಕೊಂಡು ನಿಮಗೆ ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದರು ತರುತ್ತಾನೆ. ಹಾಗಾದರೆ ಪ್ರೇರೆ ಇವತ್ತು ಪ್ರೇರೆ ಅನೇಕರು ಪ್ರೇರೆ ಯಾಕೆ ನಾನು ಈ ರೀತಿ ಕಷ್ಟಕ್ಕೆ ಹೋಗಬೇಕು, ಕೆಲವು ಹೀಗೆ ಅನ್ನಿಸ್ಕೊಳ್ಳುತ್ತಾರೆ. ನಾನು ಇಷ್ಟು ವರ್ಷ ನಂಬಿಕೆ ಇಟ್ಟಿದ್ದೆ ಏನೂ ಸಿಗಲಿಲ್ಲ ಎಂಬುದು ಅನೇಕರು ದೇವರಿಗೆ ಪ್ರೇರೆ ನೆನಪಿಟ್ಟುಕೊಳ್ಳಿ. ದೇವರು ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ. ದೇವರು ನಮ್ಮ ತಂದೆ ಆಗಿದ್ದಾನೆ, ಆತ್ಮ ಬಗ್ಗೆ ಎಂದು ಕೆಟ್ಟ ಆಲೋಚನೆ ಎಂದಿಗೂ ಮಾಡುವುದಿಲ್ಲ. ಅದಕ್ಕೆ ಯೆರೆಮೀಯ 29:11 ದೇವರು ನಿಮಗೆ ಐತದ ಆಲೋಚನೆ ಎಂದಿಗೂ ಇಡಲಿಲ್ಲ. ತನ್ನ ಮಕ್ಕಳಿಗೆ ಈತವನ್ನು ಮಾಡುವಂಥ ಆಲೋಚನೆ ಇಟ್ಟಿದೆ. ಅದಕ್ಕೆ ಸಿಗಬೇಕಾ ಮನಪೂರ್ವಕವಾಗಿ ಮರೆಯಿಡಬೇಕು, ಮನಪೂರ್ವಕವಾಗಿ ಹುಡುಕಬೇಕು, ಆಗ ಅದು ಸಿಗುತ್ತೆ. ಅದರ್ಥ ಪ್ರೇರೆ ಇದು ಆಗಿದೆ. ದೇವರ ಮುಂದೆ ಬರುವಾಗ ಪಶ್ಚಾತ್ತಾಪದಲ್ಲಿ ಬರ್ರಿ. ನಾನೇ ನೀತಿ ಹೊಂದನು, ನಾನೇ ನನ್ನಲ್ಲೇ ಪಾಪ ಇದ್ದಿರುತ್ತೆ, ನಿಮ್ಮನ್ನು ಮೋಸಪಡಿಸ್ಕೊಳ್ತೀರಿ. ಸತ್ಯ ದೇವರ ಹಾಕಿಲ್ಲ, ಅದೇ ದೇವರ ಓದಿಕೊಂಡು ಬಂದಿರಿ. ಆಗ ದೇವರ ಆತ್ಮನು ಪ್ರೇರೆ ನಿಮ್ಮ ಪಾಪವನ್ನು ತೋರಿಸಿಕೊಡುತ್ತಾನೆ. ಪಶ್ಚಾತ್ತಾಪಡುವಾಗ ನಿಮಗೆ ಅಬ್ರಾಮನಿಗೆ ವಾಗ್ದಾನ ಮಾಡಿದ ಆಶೀರ್ವಾದ, ಯಾಕೋಬನಿಗೆ ವಾಗ್ದಾನ ಮಾಡಿದ ಆಶೀರ್ವಾದ ಕೂಡ ನೋಡ್ತೇವೆ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯದಲ್ಲಿ 22-23 ವಾಕ್ಯದಲ್ಲಿ ಯಾಕೋಬನ ಬಗ್ಗೆ ಓದುವುದಾದರೆ, ಯಾಕೋಬನು ಪ್ರೇರೆ ತನ್ನ ಮಕ್ಕಳನ್ನು ಕಲಿಸಿದ ನಂತರ ಒಬ್ಬನೇ ರಾತ್ರಿಯಲ್ಲಿ ಆತನು ಪ್ರಾರ್ಥನೆ ಮಾಡಿದನು ದೇವರ ಥರ, ದೇವ ನನಗೆ ನಿನ್ನ ವಾಗ್ದಾನದ ಆಶೀರ್ವಾದ ಬೇಕೆಂಬುದಾಗಿ. ಆ ಇಡೀ ರಾತ್ರಿ ಯಾಕೋಬನು ನಿದ್ರೆ ಮಾಡದೆ ಆತನು ಆ ನಿದ್ರೆ ಒಟ್ಟಿಗೆ ಅಲ್ಲಿ ಯಾಕೋಬನು ದೇವರೊಂದಿಗೆ ದೇವತೆ ಹೋರಾಡಿದನು. ಈಗ ಹೋರಾಡಿ ಮುಂಜಾನೆ ಆಗುವಾಗ ದೇವದೂತ ನನ್ನನ್ನು ಬಿಟ್ಟು ಬಿಡು, ಅದೇ ಯಾಕೋಬನೇ ನೀವು ನನ್ನನ್ನು ಆಶೀರ್ವಾದವರು ನನ್ನನ್ನು ಬಿಟ್ಟು ಬಿಡುವುದಿಲ್ಲ. ಹಾಗೆ ಅವನು ಹೋರಾಟ ಮಾಡಿದ ಬಿಡಲಿಲ್ಲ ದೇವದೂತನಿಗೆ, ಒಂದೇ ನನಗೆ ಆಶೆ. ಆಗ ದೇವದೂತನ ಅವನ ತೊಡೆ ಕೀಲನ್ನು ಮುಟ್ಟುವಾಗ ಅವನು ತೊಡೆ ಜಾರಿತು, ಆದರೂ ಬಿಡಲಿಲ್ಲ. ಲಾಸ್ಟ್ ದೇವರು ಅವನಿಗೆ ನಿನ್ನ ಹೆಸರೇನು? ಆಗ ಅವನು ಯಾಕೋಬನೆಂದರೆ. ಹಾಗಾದರೆ ದೇವರಿಗೆ ಯಾಕೋಬನ ಹೆಸರು ಗೊತ್ತಿಲ್ಲವೋ? ದೇವರ ವಾಕ್ಯ ಹೇಳ್ತದೆ, ಒಂದು ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಆದ್ಯದಲ್ಲಿ 4ನೇ ವಾಕ್ಯದಲ್ಲಿ, ಜಗತ್ ಉತ್ಪತ್ತಿಗೆ ಮುಂಚೆ ದೇವರು ನಿಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡಿದ್ದಾನೆ. ದೇವರ ಹೆಸರು ಗೊತ್ತಿತ್ತು. ಆ ದೇವರು ಯಾಕೆ ಕರೆದರೆ, ಯಾಕೋಬನ ಅರ್ಥ ಮೋಸಗಾರನೆಂದರೆ ಯಾಕೋಬನು ತನ್ನ ಅಣ್ಣನಿಗೆ ಮೋಸ ಮಾಡಿದ್ದ, ಆ ಪಾಪನವನು ಒಪ್ಪಿಕೊಳ್ಳಲಿಲ್ಲ. ಅದಕ್ಕೆ ಅಲ್ಲಿ ದೇವರು ಅವನಿಗೆ ಕೇಳಿದರೆ, ಆಗ ಅವನು ನಾನು ಮೋಸಗಾರನೆಂದು ಒಪ್ಪಿಕೊಂಡ. ಪಶ್ಚಾತ್ತಾಪಟ್ಟ ಕೂಡಲೇ ಅವನಿಗೆ ದೇವರು ಆಶೀರ್ವಾದ ಮಾಡಿದನು. ಇವತ್ತು ಯಾಕೋಬನಾಗೆ ಆಶೀರ್ವಾದ ಬೇಕಾ?
ಪ್ರಿಯರೇ, ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿರಿ. ಪ್ರಿಯರೇ, ವಾಗ್ದಾನದಲ್ಲಿ ಪ್ರಾರ್ಥನೆ ಮಾಡಿ, ಯಾಕೋಬನಾಗೆ ಹೋರಾಟ ಮಾಡಿರಿ, ಏಲಿಯನಾಗೆ ಅತಿಯಾದ ಪ್ರಾರ್ಥನೆ ಮಾಡಿರಿ. ಎರಡನೇದಾಗಿ ದೇವರ ವಾಕ್ಯ ಚರ್ಚೆ ಓದಿ ಧ್ಯಾನ ಮಾಡಿ ಎಲ್ಲ ಆಜ್ಞೆಗಳನ್ನು. ಮೂರನೇದಾಗಿ ಪ್ರಿಯರೇ, ದೇವ ನನ್ನ ಹೃದಯನ ಪರೀಕ್ಷಿಸು ದೇವ, ನಾನು ಎಲ್ಲಿಯಾದರೂ ನಲ್ಲಿ ಪಾಪ ಉಂಟು ಮತ್ತು ಉಪವಾಸದಲ್ಲಿ ಬಂದು ನಿಮ್ಮ ಅದನ್ನು ಹುಡುಕಿರಿ, ಆಗ ಪಡಿತರು 100% ದೇವರ ಆಶೀರ್ವಾದ ನಮಗೆ ಕೊಡುವನಾಗಿದ್ದಾನೆ. ಆದರೆ ಪಶ್ಚಾತ್ತಾಪ ಪಡೆದಿದ್ದರೆ ಆಶೀರ್ವಾದ ಸಿಗುವುದಿಲ್ಲ. ಹಾಗಾದರೆ ಪಶ್ಚಾತ್ತಾಪ ಪಡೋದು ಅತಿ, ಈ 3 ಸಂಗತಿಗಳು ನೀವು ಮಾಡೋದು ಅತಿ ಇಂಪಾರ್ಟೆಂಟ್ ಆಗಿದೆ. ಮತ್ತು 4ನೇ ಸಂಗತಿ ನೋಡ್ತೇವೆ, ಎಲ್ಲ ದುರ್ಮಾರ್ಗತನ್ನು ಪಾಪದನ್ನು ಬಿಟ್ಟೇ ಬಿಡುವವರು ಆಗಬೇಕು. ಪ್ರಿಯರೇ, ನಾವು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಹೀಗಿರ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವರು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ನಿಮ್ಮ ಪಾಪಗಳನ್ನು ಮುಚ್ಚಿಡುತ್ತಾರೆ. ನನ್ನಲ್ಲಿ ಪಾಪ ಇಲ್ಲ ಎಂಬುದಾಗಿ ಮುಚ್ಚಿಕೊಳ್ಳುತ್ತಾರೆ, ಅಥವಾ ಯಾರು ಪರಿಪೂರ್ಣಲ್ಲ ಎಂಬುದಾಗಿ ಹಾಗೆ ನೀವು ಮುಚ್ಚಿಡುತ್ತಾರೆ. ನಿಮಗೆ ಶುಭ ಬರುವುದೇ ಇಲ್ಲ. ಎಷ್ಟೋ ತನಕ ನಿಮ್ಮ ಪಾಪಗಳು ಒಪ್ಪಿಕೊಳ್ಳುತ್ತೀರೋ ಅರಿಕೆ ಮಾಡಿಬಿಟ್ಟು ಆವಾಗ ದೇವರ ಕರುಣೆ ನಿಮಗೆ ಸಿಗ್ತದೆ. ಅದೇ ರೀತಿ ನಾವು ಕೀರ್ತನೆ 66ನೇ ಕೀರ್ತನೆಯಲ್ಲಿ 18ನೇ ವಾಕ್ಯದಲ್ಲಿ ದಾವೀದನೇ, ನಾನು ಕೆಟ್ಟ ತನ್ನ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನೀವು ನಿಮ್ಮ ಕೆಟ್ಟ ಸ್ವಭಾವವನ್ನು ಬಿಟ್ಟು ಬಿಡದಿದ್ದರೆ, ನಿಮ್ಮ ಕೆಟ್ಟತನ ಬಿಟ್ಟು ಬಿಡಿದರೆ ದೇವರ ಪ್ರಾರ್ಥನೆ ಎಷ್ಟು ತನಕ ನೀವು ಕೆಟ್ಟ ದೇವರಿಗೆ ಮೆಚ್ಚಿಗೆ ಆಗದಿರುವ ನಿಮ್ಮ ಸ್ವಭಾವವನ್ನು ನೀವು ಬಿಟ್ಟು ಬಿಡಲೇಬೇಕು. ಕೆಟ್ಟತನ ಹಾಗೆ ಮಾಡದಿದ್ದರೆ ದೇವರು ನಿಮಗೆ ಆಶೀರ್ವಾದ ಮಾಡಿ ಅನೇಕರಿಗೆ ಆಶೀರ್ವಾದ ಆಗಲಿ ಕಾರಣ ನೀವು ಕೆಲವನ್ನು ಬಚ್ಚಿಡ್ತೀರಿ, ಪಾಪಗಳನ್ನು ಕೆಲವೊಂದು ಅರಿಕೆ ಮಾಡ್ತೀರಿ. ಕೆಲವೊಂದು ಸ್ವಭಾವ ದೇವರ ಮಗನಿಗೆ ಈ ನಿನ್ನ ಸ್ವಭಾವ ನನಗೆ ಮೆಚ್ಚುವುದಿಲ್ಲ. ನೀವು ಹೇಳ್ತೀರಿ ಯಾರು ಪರಿಪೂರ್ಣ ಈಗ ದೇವರು ಆತ್ಮನು ಏನು ಹೇಳುತ್ತಾನೋ ಅದಕ್ಕೆ ವಿಧೇಯರಾಗಿರಿ. ಯಾವುದು ಬೇಡ ಅಂತ ದೇವರು ದೇವರು ನನಗೆ ಬೇಡ ಅಂದರೆ ಆ ರೀತಿ ನಿಮ್ಮ ಕೆಟ್ಟತನವನ್ನು ಹಾಗೆ ಮಾಡಬೇಕು. ಪೂರ್ವಸವನ್ನು ಬಿಟ್ಟರೆ ಮಾತ್ರವೇ ದೇವರು ನಿಮ್ಮ ಪ್ರಾರ್ಥನೆ ಕೊಡುವನಾಗಿದ್ದಾನೆ. ಅದರಲ್ಲಿ ಹೊಸ ನೋಡ್ತೇವೆ 2ನೇ ತಿಮೋಥಿಯ ಪುಸ್ತಕ 2ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಪ್ರಿಯರೇ, ಯೇಸು ಕ್ರಿಸ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರೂ ದುರ್ಮಾರ್ಗದ ಬಿಟ್ಟು ಬಿಡಿ ಬಂದು ಪರಲೋಕ ಲಿಪಿ ಉಂಟಾಗುತ್ತೆ. ಪ್ರಿಯರೇ, ಪರಲೋಕ ಸಿಂಹಾಸನದಲ್ಲಿ ದೇವರು ಲಿಪಿ ಉಂಟು. ಅಪೊಸ್ತಲನು ಪವಿತ್ರ ಆಗಿ ಪರಲೋಕ ಹೋಗುವಾಗ ನೋಡಿದನು, ಅಲ್ಲಿ ಪರಲೋಕದಲ್ಲಿ ಆಸಮ ಯೇಸು ನಾಮವನ್ನು ಹೇಳಿಕೊಳ್ಳುವವರಲ್ಲೂ ದುರ್ಮಾರ್ಗತನ ಬಿಟ್ಟು ಬಿಡಬೇಕೆಂದು ಲಿಪಿ ಉಂಟು. ಹಾಗಾದರೆ ನಿಮಗೆ ಒಳ್ಳೆಯ ಆಶೀರ್ವಾದ ಬೇಕಾ? ನಿಮ್ಮ ದುರ್ಮಾರ್ಗತನ ಅದು ಬಿಟ್ಟು ಬಿಡುವುದಾದರೆ ದೇವರು ವಾಗ್ದಾನ ಮಾಡ್ತಾನೆ, ನಿಮಗೆ ಹೊಸ ವರ್ಷದಲ್ಲಿ ಹೊಸದಾದ ಆಶೀರ್ವಾದ, ಹೊಸದಾದ ನಿಮಗೆ ಸಂತೋಷ, ಹೊಸದಾಗಿ ನಿಮಗೆ ಜೀವಿತದಲ್ಲಿ ಹೊಸ ಕಾರ್ಯ ಮಾಡ್ತಾನೆ. ಅಲ್ಲಿ ಅದನ್ನು ಮರೆತು ಬಿಡಿ, ಹೊಸ ಕಾರ್ಯ ತಲೆ ಇರುತ್ತೆ. ನಿಮ್ಮ ದರ್ಥ ಮಾಡ್ತಾನೆ. ದೇವರ ನಿಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮಗೆ ಕಾರ್ಯವಾಗಿದ್ದರೆ ನೀವು ನಮಗೆ ತಿಳಿಸಿ, ನಾವು ನಿಮಗೆ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮನಿಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ದಯವಿಟ್ಟು ಮುಖಾಂತರ ಮಾತ್ರ ಎಲ್ಲ ನಿನ್ನ ಜನರನ್ನು ನಷ್ಟಕ್ಕೆ ಉಪಯೋಗಿಸಿದ್ರೆ ಪ್ರತಿಯೊಬ್ಬರು ಈ ವಾಕ್ಯದ ಪ್ರಕಾರ ಮನಪುರನ್ನು ಹುಡುಕುವಂತೆ ಪ್ರಾರ್ಥನೆ ಮಾಡ್ತೇನೆ. ಕೃಪೆ ಕೊಡು ಮತ್ತು ಪ್ರತಿಯೊಬ್ಬರಿಗೆ ಒಳ್ಳೆಯ ಭವಿಷ್ಯ, ಒಳ್ಳೆಯ ಆಶೀರ್ವಾದ ಕೊಡವನ್ನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ದೇವನಿಗೆ ನಿತ್ಯ ಸ್ತುತಿ